ವೆಲ್ಕಮ್ ಟು ಶ್ರೀವಿಕ್ ನ್ಯೂಸ್. ನಾನು ಗೀತಾ ಜೈಭಾರ್ಗವ್. ಪರಮ ಪೂಜ್ಯ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸುವರ್ಣ ಸಂಭ್ರಮ ಅಶೋಕ ಹಾಲ್ನಲ್ಲಿ ಅಧ್ಯಕ್ಷತೆಯ ಕಾರ್ಯಕ್ರಮದಲ್ಲಿ ತಮ್ಮ ಅಮೃತವಾದ ವಾಚನ ನೀಡಿದರು. ಬ್ರಾಹ್ಮಣರು ಯಾರು? ಬ್ರಾಹ್ಮಣ ವೇದಗಳಲ್ಲಿ ಜಾತಿಯಲ್ಲ, ವರ್ಣ ಸೂಚಕ ಪದ ಅಂತ ಹೇಳಿದೆ. ಬ್ರಾಹ್ಮಣರು ಜ್ಞಾನದಾಹಿಗಳೇ ಹೊರತು ಅಧಿಕಾರದಾಹಿಗಳಲ್ಲ. ಬ್ರಾಹ್ಮಣರು ನೈತಿಕತೆ ಉಳ್ಳವರು, ಸಮಾಜದ ಸಾಮೂಹಿಕ ಜವಾಬ್ದಾರಿಯನ್ನು ಹೊತ್ತವರು. ಬ್ರಾಹ್ಮಣ ಸಮುದಾಯ ಸಮಾಜಕ್ಕೆ ಮುಖ್ಯ ಮಾರ್ಗದರ್ಶಿಯಾಗಿದ್ದವರು. ಇಂಥ ಸಮುದಾಯವನ್ನು ವಿನಾಕಾರಣ ನಿಂದಿಸುವ ಚಿಂತಕರು ಹುಟ್ಟಿಕೊಂಡಿದ್ದಾರೆ. ಹಿಂದೂ ಸಮಾಜವನ್ನು ದೇಶವನ್ನು ದುರ್ಬಲ ಮಾಡಬೇಕಾದರೆ ಒಡೆದು ಬಾಳುವ ನೀತಿಯನ್ನು ಅನುಸರಿಸುತ್ತಿದ್ದಾರೆ. ಮೊಟ್ಟ ಮೊದಲು ಬ್ರಾಹ್ಮಣರನ್ನು ಗುರಿ ಮಾಡಿ ದೂಷಿಸುತ್ತಾರೆ. 200 ವರ್ಷಗಳ ಹಿಂದೆ ಬ್ರಾಹ್ಮಣರು ಯಾವುದೇ ಕ್ಷೇತ್ರದಲ್ಲಿ ಅಧಿಕಾರಿಗಳಾಗಿರಲಿಲ್ಲ. ನ್ಯಾಯಾಂಗ, ರಾಜ್ಯಾಂಗ, ಶಾಸಕಾಂಗ ಎಲ್ಲ ಕ್ಷತ್ರಿಯರ ಕೈಯಲ್ಲಿ ಇತ್ತು. ಇಂದು ಪ್ರಜಾಪ್ರಭುತ್ವದಲ್ಲಿ ಯಾರ ಕೈಯಲ್ಲಿ ಇದೆ? ಹಾಗಾದರೆ ನಾವು ಯಾರನ್ನು ದೂಷಿಸಬೇಕು? ಒಡೆದು ಬಾಳುವ ನೀತಿಯನ್ನು ತಂದವರು ಬ್ರಿಟಿಷರು. ಅವರು ನಮ್ಮ ದೇಶಕ್ಕೆ ಏಕೆ ಬಂದರು? ನಮ್ಮ ಬಾಯಲ್ಲಿ ಬರುವುದು ಸಾಂಬಾರ್ ಪದಾರ್ಥದ ವ್ಯಾಪಾರಕ್ಕಾಗಿ. ನಮ್ಮ ಹಿಂದೂ ಸಮಾಜದಲ್ಲಿ ಇರುವ ನ್ಯೂನ್ಯತೆಯಿಂದ ನಮ್ಮ ದೇಶವನ್ನು ಆಳಿದರು ಅಂತ. ಇದು ಅರ್ಧ ಸತ್ಯ. ಬ್ರಿಟಿಷ್, ಡಚ್, ಫ್ರೆಂಚ್ ಅವರಲ್ಲಿ ಇದ್ದ ಅಂತಃಕಲಹ, ಅವರ ಮತದಲ್ಲಿ ಆಗುತ್ತಿದ್ದ ಬಂಡಾಯ ಹೋರಾಟವೇ ಇದಕ್ಕೆ ಮುಖ್ಯ ಕಾರಣ. ಆರ್ಥಿಕ ಸದೃಢತೆಯನ್ನು ಕಂಡುಕೊಳ್ಳಲು ಅದೇ ಸಂದರ್ಭದಲ್ಲಿ ಆಟೋಮನ್ ಟರ್ಕ್ಸ್ ಕಾನ್ಸ್ಟಾಂಟಿನೋಪಲ್ ಆಕ್ರಮಿಸಿಕೊಂಡರು. ಹೀಗಾಗಿ ಬೇರೆ ಮಾರ್ಗ ಅಂದರೆ ಸಮುದ್ರದ ಮೂಲಕ ಸಂಪದ್ಭರಿತವಾದ ಭಾರತಕ್ಕೆ ಬಂದರು. ವ್ಯಾಪಾರ ಶುರು ಮಾಡಿದರು. ಅವರು ದೋಷಗಳ ಕನ್ನಡಕದಿಂದ ನಮ್ಮ ಭಾರತವನ್ನು ನೋಡಿದರು. ಕಾಲಗರ್ಭದಲ್ಲಿ ನ್ಯೂನ್ಯತೆ ಉಂಟಾಗುತ್ತದೆ. ಉದಾಹರಣೆ, ನವದಂಪತಿಗಳು ಸಂತೋಷ ನೆಮ್ಮದಿಯಿಂದ ಇರುತ್ತಾರೆ. ದಿನ ಕಳೆದಂತೆ ಸಮಸ್ಯೆ ಉಂಟಾಗಿ ಕಲಹವಾಗುತ್ತೆ. ಮತ್ತೆ ಪುನಃ ನೆಮ್ಮದಿಯ ಜೀವನ ಸಿಗುತ್ತೆ. ಇದನ್ನು ಬಿಟ್ಟು ಮದುವೆ ಪದ್ಧತಿಯೇ ತಪ್ಪು ಎಂದರೆ ಅದೇ ರೀತಿ ಕಾಲಗರ್ಭದಲ್ಲಿ ಸನಾತನ ಧರ್ಮದಲ್ಲೂ ನಡೆದಿರಬಹುದು. ಹಾಗಾದರೆ ಯಾರನ್ನು ದೂಷಿಸಬೇಕು? ರಾಜರನ್ನ, ಬ್ರಿಟಿಷರನ್ನ, ಕಾಲಗರ್ಭವನ್ನ? ಇಂದಿಗೂ ಈ ಪ್ರಜಾಪ್ರಭುತ್ವದಲ್ಲಿ ಬ್ರಾಹ್ಮಣರು ನಿಂದಿಸುವುದು ಸರಿಯಾ ಎಂದು ತಿಳಿಸಿಕೊಟ್ಟರು. ಭಾರತೀಯ ಸಂಸ್ಕೃತಿಯಲ್ಲಿರತಕ್ಕಂತಹ ಎಲ್ಲ ದೋಷಗಳಿಗೂ ಕೂಡ ಬ್ರಾಹ್ಮಣ ಸಮುದಾಯವನ್ನೇ ಗುರಿಯಾಗಿಟ್ಟುಕೊಂಡು ದಾಳಿ ಮಾಡ್ತಾ ಇದ್ದಾರೆ. ತಿಳ್ಕೊಳ್ಳಿ, ಎಲ್ಲರೂ ಹೇಳ್ತಾ ಇದ್ದೀರಿ ನೀವು ಸಮಸ್ಯೆಯ ಮೂಲಕ್ಕೆ ಹೋಗಿ ಚಿಂತನೆ ಮಾಡಬೇಕು. ಬ್ರಾಹ್ಮಣ ಸಮುದಾಯ ಅವರು ಬೈತಾರೆ, ಇವರು ಬೈತಾರೆ. ಯಾಕ್ರಿ ಬೈತಾರೆ? ಯೋಚನೆ ಮಾಡಿದ್ದೀರಾ? ಮೊದಲು ಯೋಚನೆ ಮಾಡಿ, ಆತ್ಮಾವಲೋಕನ ಮಾಡಿಕೊಳ್ಳಿ, ತಿಳ್ಕೊಳ್ಳಿ. 200 ವರ್ಷದ ಹಿಂದಿನವರೆಗೆ ಭಾರತೀಯ ಸಂಸ್ಕೃತಿಯ ಅಥವಾ ಸನಾತನ ಹಿಂದೂ ಧರ್ಮದ ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ ಆ ಒಂದು ಸಂಪತ್ತಿನ ಸಂಘಟನೆ ಮತ್ತು ಸಂರಕ್ಷಣೆ ವಿಚಾರದಲ್ಲಿ ಸಮಾಜಕ್ಕೆ ಬ್ರಾಹ್ಮಣ ಸಮುದಾಯದವರು ಮುಖ್ಯ ಮಾರ್ಗದರ್ಶಕರಾಗಿ ಇದ್ದರು. ಹೌದಾ ಅಥವಾ ಯೋಚನೆ ಮಾಡಿ. ಸಮಾಜಕ್ಕೆ ಬ್ರಾಹ್ಮಣ ಸಮುದಾಯದವರು ವಿಶೇಷವಾಗಿ ಮುಖ್ಯ ಮಾರ್ಗದರ್ಶಕರಾಗಿ ಇದ್ದರು. ಈ ಮುಖ್ಯ ಮಾರ್ಗದರ್ಶಕರಾಗಿದ್ದ ಮೇಲೆ ಸಮಾಜಕ್ಕೆ ಸರಿಯಾಗಿ ಮಾರ್ಗದರ್ಶನ ಮಾಡಬೇಕಲ್ವಾ? ಇದು ಚಿಂತನೆ ಕೆಲವರಲ್ಲಿ ಇವತ್ತು ಹುಟ್ಟಾಕಿದ್ದಾರೆ. ನೀವು ಸರಿಯಾಗಿ ಮುಖ್ಯ ಮಾರ್ಗದರ್ಶನ ಮಾಡಿಕೊಂಡಿಲ್ಲ, ಪಟ್ಟ ಬಿಡ್ಲಿಕ್ಕೂ ತಯಾರಿಲ್ಲ, ಹಾಗಂತ ನಿಮ್ಮ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸುತ್ತಾ ಇಲ್ಲ. ನೀವು ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದರೆ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಎನ್ನುವ ರೀತಿಯಲ್ಲಿ ಇದೆ ಅಂತ ಹೇಳ್ಕೊಂಡು ಇವತ್ತು ಪ್ರತಿಯೊಂದು ಹಿಂದೂ ಸಮುದಾಯದವರು ಎಲ್ಲದಕ್ಕೂ ಬ್ರಾಹ್ಮಣ ಸಮುದಾಯವನ್ನು ದೂಷಣೆ ಮಾಡ್ತಾ ಇದ್ದಾರೆ. ತಿಳ್ಕೊಳ್ಳಿ, ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಬ್ರಾಹ್ಮಣ ಸಮುದಾಯಕ್ಕೆ ಒಂದು ವಿಶೇಷವಾಗಿರ್ತಕ್ಕಂತಹ ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕಂತಹ ನಮ್ಮ ಸನಾತನ ಹಿಂದೂ ಧರ್ಮದ ಆಧ್ಯಾತ್ಮಿಕ, ಧಾರ್ಮಿಕ, ಸಾಂಸ್ಕೃತಿಕ ವಿಚಾರಗಳಲ್ಲಿ ಮುಖ್ಯ ಮಾರ್ಗದರ್ಶಕರಾಗಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕಂತಹ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. 200 ವರ್ಷಗಳ ಹಿಂದಿನವರೆಗೆ ಬ್ರಾಹ್ಮಣ ಸಮುದಾಯದ ಪ್ರತಿಯೊಬ್ಬರೂ ಕೂಡ ಈ ಒಂದು ಮುಖ್ಯ ಮಾರ್ಗದರ್ಶನ ಮಾಡತಕ್ಕಂತ ಕರ್ತವ್ಯವನ್ನ, ಸಾಮೂಹಿಕ ಜವಾಬ್ದಾರಿಯನ್ನ ಅತ್ಯಂತ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ.
ಇದ್ರು, ಈಗ ಎಲ್ಲ ಉಳಿಸಿಕೊಂಡಿದ್ದೀರಿ. ಈ ಉಳಿಸಿಕೊಳ್ಳಲಿಕ್ಕೆಯೇ ಎಲ್ಲ ಸಮಸ್ಯೆಗಳಿಗೆ ಮೂಲ ಆಗಿದೆ. ಹಾಗಾದ್ರೆ ತಪ್ಪು ಒಬ್ಬರಲ್ಲೇ ಇದೆಯಾ? ಖಂಡಿತ ಇಲ್ಲ. ತಿಳ್ಕೊಳ್ಳಿ, ಇವತ್ತೇನಾಗ್ತಾ ಇದೆ, ಹಿಂದೂ ಸಮಾಜವನ್ನ ದುರ್ಬಲ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಯಾರಾದ್ರೂ ಇದ್ರೆ ಮೊಟ್ಟ ಮೊದಲು ಮಾಡ್ತಕ್ಕಂಥದ್ದು ಬ್ರಾಹ್ಮಣ ಸಮುದಾಯವನ್ನು ಗುರಿಯಾಗಿಟ್ಟುಕೊಂಡು ಅವರನ್ನ ದೂಷಣೆ ಮಾಡುವುದು. ಈ ದೇಶವನ್ನ ದುರ್ಬಲ ಮಾಡಬೇಕು ಅಂತ ಯೋಚನೆ ಇದ್ರೆ ಅದಕ್ಕೂ ಕೂಡ ಟಾರ್ಗೆಟ್ ಮಾಡ್ತಕ್ಕಂಥದ್ದು, ಗುರಿಯಾಗಿಟ್ಕೊಳ್ತಕ್ಕಂಥದ್ದು ಬ್ರಾಹ್ಮಣ ಸಮುದಾಯವನ್ನ. ಅಷ್ಟೇ ಅಲ್ಲ, ಹಿಂದೂಗಳಲ್ಲಿ ಪರಸ್ಪರ ಕಚ್ಚಾಡ್ಕೊಳ್ಬೇಕು, ಅವರು ಒಟ್ಟಾಗಿರಬಾರದು, ಒಡೆದು ಆಳುವ ನೀತಿ ಅನುಸರಿಸಬೇಕು ಅಂತ ಹೇಳ್ಕೊಂಡು ಇವತ್ತು ಯಾರು ಪ್ರಯತ್ನ ಮಾಡ್ತಾ ಇದ್ರೆ ಅದಕ್ಕೂ ಅವರು ಪ್ರಧಾನವಾಗಿ ಗುರಿಯಾಗಿಟ್ಕೊಂಡಿರ್ತಕ್ಕಂಥದ್ದು ಬ್ರಾಹ್ಮಣ ಸಮುದಾಯವನ್ನ. ಆದ್ದರಿಂದ ನೂರಾರು ರೀತಿಯ ದಾಳಿಯನ್ನ ಬ್ರಾಹ್ಮಣ ಸಮುದಾಯ ಎದುರಿಸ್ತಾ ಇದೆ. ಯಾವುದು ಇರಬಹುದು, ಸಾಮಾಜಿಕ ಜಾಲತಾಣಗಳ ಮೂಲಕ, ಮಾಧ್ಯಮಗಳ ಮೂಲಕ, ದೃಶ್ಯ ಮಾಧ್ಯಮಗಳ ಮೂಲಕ, ಬಂಡಾಯ ಸಾಹಿತ್ಯಗಳ ಮೂಲಕ, ಹೀಗೆ ನೂರಾರು ವಿದೇಶಿ ಸಂಸ್ಕೃತಿಗೆ ಸೇರಿರ್ತಕ್ಕಂತಹ ಮತೀಯರ ಮೂಲಕ, ಹೀಗೆ ಒಂದಲ್ಲ ಎರಡಲ್ಲ ನೂರಾರು ರೀತಿಯಲ್ಲಿ ಇವತ್ತು ಬ್ರಾಹ್ಮಣ ಸಮುದಾಯ ಅನೇಕ ರೀತಿಯ ನ್ಯೂನತೆಗಳಿಗೆ ಕಾರಣವಾಗಿರ್ತಕ್ಕಂಥ ಎಲ್ಲ ಅಂಶಗಳಿಗೂ ಇವರೇ ಕಾರಣ ಅಂತ ಹೇಳ್ತಾ ಇದೆ. ಹಿಂದೂ ಸಮಾಜದಲ್ಲಿ ಯಾವುದೇ ನ್ಯೂನತೆ ಕಂಡು ಬಂದರೂ ಕೂಡ ಕಾಲ ವೈಪರೀತ್ಯ ದೋಷಗಳಿಂದ ನ್ಯೂನತೆಗಳು ಸಹಜವಾಗಿ ಉಂಟಾಗ್ತದೆ. ತಿಳ್ಕೊಳ್ಳಿ, ನ್ಯೂನತೆಗಳು ಕಾಲ ವೈಪರೀತ್ಯ ದೋಷದಿಂದ ಸಹಜವಾಗಿ ಒಂದು ಸಮಾಜದಲ್ಲಿ ಉಂಟಾಗ್ತದೆ. ಆದರೆ ಆ ಎಲ್ಲ ನ್ಯೂನತೆಗಳಿಗೂ ಕೂಡ ಬ್ರಾಹ್ಮಣ ಸಮುದಾಯವನ್ನೇ ಬೊಟ್ಟು ಮಾಡಿ ತೋರಿಸ್ತಕ್ಕಂಥ ಒಂದು ಪ್ರವೃತ್ತಿ ಇವತ್ತು ಸಮಾಜದಲ್ಲಿ ಕಾಣ್ತಾ ಇದೆ. ಹಾಗಾದ್ರೆ ಇದಕ್ಕೆ ಯಾರು ಕಾರಣ ಅಂತ ಯೋಚನೆ ಮಾಡಿದ್ರೆ, ಒಂದು, ಬ್ರಾಹ್ಮಣ ಸಮುದಾಯದವರು ತಮ್ಮ ಸಾಮೂಹಿಕ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸಿಲ್ಲ ಎನ್ನುವ ವಿಚಾರವನ್ನು ನೋಡಿದರೆ ಇದು ಪೂರ್ಣವಾದ ಸತ್ಯ ಅಲ್ಲ, ಸ್ವಲ್ಪ ಮಟ್ಟಿಗೆ ವಿಚಾರ ಇರಬಹುದು. ಆದರೆ ಇದಕ್ಕೆ ಮುಖ್ಯವಾದ ಕಾರಣ ಅಂತ ಕೇಳಿದ್ರೆ, ಇದಕ್ಕೆ ಮುಖ್ಯವಾದ ಕಾರಣ ಯಾರು ಈ ದೇಶದ ಕಾರ್ಯಾಂಗವನ್ನ, ಶಾಸಕಾಂಗವನ್ನ, ನ್ಯಾಯಾಂಗವನ್ನ ಸಾವಿರಾರು ವರ್ಷಗಳಲ್ಲಿ ಇಟ್ಟುಕೊಂಡು ಬರ್ತಾರೋ ಅವರೂ ಕೂಡ ಇದರಲ್ಲಿ ಅವರು ಪಾಲುದಾರರು ಆಗಿರ್ತಾರೆ ಎನ್ನುವುದನ್ನ ನಾವು ತಿಳ್ಕೊಬೇಕು. ಯಾಕೆಂತ ಕೇಳಿದ್ರೆ, ಈ ದೇಶ ಈಗ ಬ್ರಾಹ್ಮಣ ಸಮುದಾಯದವರು ಸಮಾಜಕ್ಕೆ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಮಾರ್ಗದರ್ಶನ ಮಾಡತಕ್ಕಂತಹ ಮುಖ್ಯವಾಗಿದ್ದರೆ ಹೊರತು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಆಗಿರಲಿಲ್ಲ. ಉದಾಹರಣೆಗೆ ಚೋಳರು, ಯಾರಪ್ಪ ಚೋಳರು? ಈಗ ಸಮಾಜದಲ್ಲಿ ನಾವು ಯಾಕೆ ಹಿಂದುಳಿದ ವರ್ಗದವರು ಅಂತ ಹೇಳ್ತಾ ಇದ್ದೀವೋ ಅವರು ಚೋಳರಿರಬಹುದು. ಗಂಗರು ಯಾರು? ತಮಿಳುನಾಡಿಗೆ ಹೋದರೆ ಚೋಳರಿರಬಹುದು, ಗಂಗರಿರಬಹುದು. ಇಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದರೆ ವಿಜಯನಗರ ಚಕ್ರವರ್ತಿಗಳಿರಬಹುದು, ಅಥವಾ ಮುಂದೆ ನಾವು ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠರು ಶಿವಾಜಿ ಮಹಾರಾಜರಿರಬಹುದು, ಆಂಧ್ರ ಪ್ರದೇಶಕ್ಕೆ ಹೋದ್ರೆ ಕಾಕತೀಯರಿರಬಹುದು, ಉತ್ತರ ಭಾರತಕ್ಕೆ ಹೋದ್ರೆ ಮೌರ್ಯರು ಇರಬಹುದು. ಹೀಗೆ ಇವರೆಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರೇ ಆಗಿದ್ದರು. ಆದರೆ ಪ್ರಪಂಚವೇ ಮೆಚ್ಚುವಂತೆ ಅವರು ಚಕ್ರವರ್ತಿಗಳಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಭಾರತೀಯ ಸಂಸ್ಕೃತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಅದ್ಭುತವಾಗಿರತಕ್ಕಂಥ ಕೊಡುಗೆಯನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ. ಉದಾಹರಣೆಗೆ ವಿಜಯನಗರ ಚಕ್ರವರ್ತಿಗಳ ಬಗ್ಗೆ ನಮ್ಮ ದೀಕ್ಷಿತರು ಹೇಳಿದರು. ವಿಜಯನಗರ ಚಕ್ರವರ್ತಿಗಳು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಈ ವೈದಿಕ ಪರಂಪರೆ, ಸನಾತನ ಹಿಂದೂ ಧರ್ಮದ ಪರಂಪರೆ ಗಟ್ಟಿಯಾಗಿ ನೆಲೆನಿಲ್ಲುವಂತೆ ಮಾಡಿರ್ತಕ್ಕಂತಹ ಅದ್ಭುತವಾಗಿರತಕ್ಕಂತಹ ಆ ಒಂದು ಆಡಳಿತವನ್ನ ಕೊಟ್ಟಿದ್ದಾರೆ. ನಮ್ಮ ಮಠದಲ್ಲೇ ಆದಿಶಂಕರ ಭಗವತ್ಪಾದರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮಠಕ್ಕೆ 1396ರಲ್ಲಿ 12,000 ಎಕರೆಯನ್ನ ದಾನ ಮಾಡಿ ಸೂರ್ಯ ಚಂದ್ರ ಇಳುವರಿಯಿಂದ ಉಪಯೋಗಿಸಿ ಶಿಲಾಶಾಸನ ಮಾಡಿಕೊಟ್ಟಿದ್ರು. ಯಾರು? ಹಕ್ಕಬುಕ್ಕರು, ಹರಿಹರ 2ನೇ ಚಕ್ರವರ್ತಿಗಳು. ನೋಡಿ, ಯೋಚನೆ ಮಾಡಿ. ಇದು ಅಂದ್ರೆ ತಿಳ್ಕೊಳ್ಳಿ, ಆಗಲೂ ಕೂಡ ಬ್ರಾಹ್ಮಣ ಸಮುದಾಯದವರು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ರು. ಆದ ಅಧಿಕಾರ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅವರು ಇರಲಿಲ್ಲ. ಆದರೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವುದೇ ಲೋಪಗಳಿರಲಿಲ್ಲ. ಎಲ್ಲ ಸಮುದಾಯದವರು ಕೂಡ ಅತಿ ಪ್ರೀತಿ, ವಿಶ್ವಾಸದಿಂದ ಒಂದಾಗಿ ಮಾಡ್ತಾ ಇದ್ರು. ಆದ್ದರಿಂದ ಈ ಒಂದು ವ್ಯವಸ್ಥೆ ಬಂತು. ಯಾಕೆ ಹಾಗಾದ್ರೆ ಈಗ ಆ ತರ ಆಗ್ತಾ ಇದೆ?
ಎಲ್ಲ ದೋಷಗಳಿಗೂ ಕೂಡ ಯಾರು ಕಾರಣರು ಅಂತ ಕೇಳಿದ್ರೆ ಒಂದು ನಾವು ತಿಳ್ಕೊಬೇಕು, ಒಂದು ಆಗ ಆ ರೀತಿ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಅದು ಬ್ರಿಟಿಷರ ನಂತರ ಈ ರೀತಿಯ ಲೋಪದೋಷಗಳು ಹುಡುಕ್ತಕ್ಕಂಥ ಆ ಒಂದು ಪರಿಪಾಠ ಬೆಳೆದಿದೆ ಅಂತ ಹೇಳ್ಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ಅದಕ್ಕೆ ಪುನಃ ನಾವು ರಾಜರನ್ನೇ ದೂಷಣೆ ಮಾಡಬೇಕಾಗುತ್ತೆ. ಆದ್ದರಿಂದ ತಿಳ್ಕೊಳ್ಳಿ, ಯಾರಾದ್ರೂ ಕೇಳಿದ್ರೆ ನಿಮ್ಮನ್ನ ಯಾಕ್ರಿ ಈ ರೀತಿ ಸಮಾಜದಲ್ಲಿ ದೋಷ ಇದೆ ಅದು ತಿದ್ಬೋದಿತ್ತಲ್ರಿ, ಈಗ ಯೋಚನೆ ಮಾಡಿ. ಒಂದು ಸಮುದಾಯಕ್ಕೆ ಮಾರ್ಗವಾಗಿರ್ತಕ್ಕಂಥ ವಿಚಾರ ಇದ್ರೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅವ್ರು ಇರ್ತದಲ್ವಾ, ಬಲ ಪ್ರಯೋಗವನ್ನು ಮಾಡಿ ಆದ್ರೂ ಕೂಡ ಸಮಾಜಕ್ಕೆ ಘಾತಕವಾಗಿರ್ತಕ್ಕಂಥ ವಿಚಾರಧಾರೆ ಯಾರೇ ಮುಂದಿಟ್ಟರು ಕೂಡ ಖಂಡಿಸಿ ಸರಿ ಮಾಡ್ತಾರೆ ಇಲ್ವಾ? ಮಾಡ್ತಾರೆ, ಮಾಡಬೇಕು. ಅದೇ ರೀತಿಯಲ್ಲಿ 2000 ವರ್ಷಗಳ ನೋಡಿದ್ರೆ, ಇತಿಹಾಸ ನೋಡಿದರೆ ಎಲ್ಲರೂ ಬೇರೆ ಬೇರೆ ಸಮುದಾಯಕ್ಕೆ ಸೇರತಕ್ಕಂಥ ರಾಜರು ಈ ದೇಶದ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗವನ್ನು ಇಟ್ಕೊಂಡಿದ್ರಿಂದ ಅದು ಅವರ ಜವಾಬ್ದಾರಿ. ಬ್ರಾಹ್ಮಣ ಸಮುದಾಯವನ್ನ ಕೇವಲ ದೂಷಣೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ತಪ್ಪು. ಇದನ್ನ ತಾವೆಲ್ಲರೂ ಕೂಡ ಖಡಾಖಂಡಿತವಾಗಿ ವಿಚಾರವನ್ನ ಖಂಡಿಸಬೇಕು. ಇನ್ನು ವಿಶೇಷವಾಗಿ ಬ್ರಾಹ್ಮಣ ಸಮುದಾಯದವರು ಸಾಮೂಹಿಕ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ಎಡುತ್ತಾ ಇದ್ದಾರೆ ಎನ್ನುವ ವಿಚಾರದಲ್ಲಿ ನಮ್ಮ ಶಾಸ್ತ್ರಕಾರರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಕೇವಲ ಶಾಸ್ತ್ರವಾಶ್ರಿತ್ಯ ನ ಕರ್ತವ್ಯೋ ವಿನಿರ್ಣಯ ಯುಕ್ತಿಹೀನ ವಿಚಾರೇತೋ ಧರ್ಮಹಾನಿ ಪ್ರಜಾಯತೆ. ಇದು ಪ್ರಾಚೀನ ಶಾಸ್ತ್ರವಾಗಿ ವಿರುದ್ಧದಲ್ಲಿ ಹೇಳ್ತಕ್ಕಂಥ ಮಾತು. ತಿಳ್ಕೊಳ್ಳಿ, ಯಾವ ರೀತಿಯಲ್ಲಿ ಬ್ರಾಹ್ಮಣ ಸಮುದಾಯದವರು ಸಮಸ್ತ ಸನಾತನ ಹಿಂದೂ ಧರ್ಮಕ್ಕೆ ಮಾರ್ಗದರ್ಶನ ಮಾಡಬೇಕು, ಎಲ್ಲರನ್ನೂ ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನ ನೋಡ್ತಾ ಎಲ್ಲರನ್ನೂ ಜೋಡಿಸಿಕೊಂಡು ಹೇಗೆ ಮುನ್ನಡೆಯಬೇಕು ಏನೋ ವಿಚಾರ ಮಾಡ್ತಾ ಒಂದು ಮಾತನ್ನ ಹಿರಿಯರು ಹೇಳ್ತಾ ಇದ್ದಾರೆ. ಕೇವಲ ಶಾಸ್ತ್ರವಾಶ್ರಿತ್ಯ ನ ಕರ್ತವ್ಯೋ ವಿನಿರ್ಣಯ. ಕೇವಲ ಶಾಸ್ತ್ರದಲ್ಲಿ ಹೇಳಿದೆ ಅಂತ ವಿಚಾರ ಮಾಡದೆ ಅಂಧಾನುಕರಣೆಯಿಂದ ನೀನು ಧರ್ಮವನ್ನ ಆಚರಿಸಿದರೆ, ಶಾಸ್ತ್ರವನ್ನ ಆಚರಿಸಿದರೆ ಅದು ಧರ್ಮ ನಾಶಕ್ಕೆ ಕಾರಣವಾಗುತ್ತದೆ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟು ಮಾರ್ಗದರ್ಶನ ಮಾಡಲಿಕ್ಕೆ ಹೇಳಿದ್ದಾರೆ. ಆದ್ದರಿಂದ ಬ್ರಾಹ್ಮಣ ಸಮುದಾಯದವರು ಇವತ್ತು ಏನ್ ಮಾಡಬೇಕು ಅಂತ ಕೇಳಿದರೆ ಸಮಷ್ಟಿ ಹಿತಚಿಂತನೆಯನ್ನ, ಸಮನ್ವಯ ದೃಷ್ಟಿಕೋನ ಇಟ್ಟುಕೊಂಡು ಸಮಸ್ತ ಸಮಾಜಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸಮುದಾಯ ಕೇಳ್ತದೆ ಬಿಡ್ತದೆ ಪ್ರಶ್ನೆ ಇಲ್ಲ. ನೀವು ಮೌಲ್ಯಯುತವಾದ ಜೀವನ ನಡೆಸ್ತಾ ಆ ಮೌಲ್ಯಯುತವಾದ ಜೀವನಕ್ಕೆ ಪ್ರೇರಣೆಯನ್ನು ಕೊಡುವ ನಿಟ್ಟಿನಲ್ಲಿ ಸಮಸ್ತ ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥ ಜವಾಬ್ದಾರಿ ನಿಮಗೆ ಇದೆ. ಯಾಕೆಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನೀವು ಇಟ್ಕೊಂಡಿದ್ರೆ ಜ್ಞಾನ ಸಂಪತ್ತ ನಾವೇ ಕೊಟ್ಟಿಲ್ಲ ಅಂತ. ಈ ತಪ್ಪು ಕಲ್ಪನೆ ಹಿಂದೆ ಇತ್ತು ಅಥವಾ ಬ್ರಿಟಿಷರ ನಂತರ ಬಂದು ಅದು ಗೊತ್ತಿಲ್ಲ. ಆದ್ರೆ ಈಗ ಮಾತ್ರ 200 ವರ್ಷಗಳಿಂದ ಮಾತ್ರ ಪ್ರತಿಯೊಂದು ವಿಷಯಕ್ಕೂ ಬ್ರಾಹ್ಮಣ ಸಮುದಾಯದ ಗುರಿಯಾಗಿಸಿಕೊಂಡು ಅವರ ಆತ್ಮ ಸ್ವಾಭಿಮಾನಕ್ಕೆ ಕುಂದುಂಟಾಗುವಂತೆ ಮಾಡ್ತಾ ಇದ್ದಾರೆ. ಯಾಕೆಂತ ಕೇಳಿದ್ರೆ ನಿಮಗೆ ನಿಮ್ಮ ಸಾಮೂಹಿಕ ಜವಾಬ್ದಾರಿಯ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಅರಿವು ಇಲ್ಲದೆ ಇರತಕ್ಕಂಥ ಕಾರಣವೇ ಆಗಿರುತ್ತದೆ. ಆದ್ದರಿಂದ ಶಾಸ್ತ್ರ ಹೇಳ್ತಾ ಇದೆ, 3 ಸಮಯದಲ್ಲಿ ಶಾಸ್ತ್ರವನ್ನ ಸ್ವಲ್ಪ ಯೋಚನೆ ಮಾಡಿ ಆಚರಿಸಬೇಕು. 1, ಶಾಸ್ತ್ರವಾಕ್ಯವು ಅನುಭವಕ್ಕೆ ವಿರುದ್ಧವಾಗಿದ್ದಲ್ಲಿ. 2, ಶಾಸ್ತ್ರವಾಕ್ಯದಲ್ಲಿ ಮಾನವತ್ವ ಇಲ್ಲದೆ ಇದ್ದಲ್ಲಿ. 3, ಶಾಸ್ತ್ರವಾಕ್ಯವು ಲೋಕಹಿತಕ್ಕೆ ಪೂರಕವಾಗಿ ಇರದೇ ಇದ್ದಲ್ಲಿ. ಈ 3 ಸಂದರ್ಭಗಳಲ್ಲಿ ಶಾಸ್ತ್ರವಾಕ್ಯವನ್ನ ಮೂಲ ತತ್ವಕ್ಕೆ ವಿರೋಧ ಬಾರದಂತೆ ಇವತ್ತಿನ ದೇಶ ಕಾಲ ಪರಿಸ್ಥಿತಿಗೆ ತಕ್ಕಂತೆ ಸಮನ್ವಯ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾ ಇದೆ. ನೋಡಿ, ಭಾರತೀಯ ಸಂಸ್ಕೃತಿ ಬಹು ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಕ್ಕಂಥ ಸಂಸ್ಕೃತಿ. ಇದು ವಿಚಾರಕ್ಕೆ ಮನ್ನಣೆ ಇದೆ, ವಿಚಾರಕ್ಕೆ ಮುಕ್ತ ಅವಕಾಶವಿದೆ. ವಿಕಾಸ್ ಹ್ಯಾಸ್ ಅವರ ಭಾರತೀಯ ಕಲ್ಚರ್ is has provided freedom of thought. So naturally it leads to diversity. ನಮ್ಮ ಭಾರತೀಯ ಸಂಸ್ಕೃತಿ ವಿಚಾರಕ್ಕೆ ಮುಕ್ತ ಅವಕಾಶವನ್ನ ಕೊಟ್ಟಿದೆ. We have given free space for freedom of thought. ಆದ್ದರಿಂದ ಈ ಸಂಸ್ಕೃತಿಯಲ್ಲಿ ವಿಚಾರಧಾರೆ ಭಿನ್ನ ಭಿನ್ನವಾಗಿರ್ತದೆ. ಆದ್ರೆ ಇದು ತಪ್ಪು ಅಂತ ಹೇಳಬಾರದು ಅಂತ ಒಂದು ವಿಚಾರ ಹೇಳ್ತಾ ಇದ್ದಾರೆ. ಈಗ ದೀಕ್ಷಿತರು ಹೇಳಿದ್ರು, ದೀಕ್ಷಿತರ ಮಾತ್ರ ಸಹಮತ ಮಾಡ್ತಾರೆ. ಯಾಕೆ ಗೊತ್ತುಂಟ? ಮೊದಲ ಗೊತ್ತಿರಲಿ, ಬ್ರಾಹ್ಮಣ ಎನ್ನುವುದು ಜಾತಿ ಸೂಚಕ ಪದವಲ್ಲ. ಸ್ಪಷ್ಟವಾಗಿ ಗೊತ್ತಿರಬೇಕು ನಿಮಗೆ.
ಬ್ರಾಹ್ಮಣ ಎನ್ನುವುದು ವರ್ಣ ಸೂಚಕ ಪದವಾಗಿದೆ. ವೇದಗಳಲ್ಲಿ ಜಾತಿ ಪದ್ಧತಿ ಇಲ್ಲ, ವರ್ಣವನ್ನ ಹೇಳಿದ್ದಾರೆ. ಜಾತಿಗೂ ವರ್ಣಕ್ಕೂ ವ್ಯತ್ಯಾಸ ಗೊತ್ತಿರಬೇಕು. ಜಾತಿ ಎನ್ನುವುದು ಏಕಮುಖ ಸಂಚಾರದ ಮಾರ್ಗವನ್ನ ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ. ವರ್ಣ ಎನ್ನುವುದು ವರ್ಣ ವರ್ಣ ದೃಢ ಧಾತುವಿನಿಂದ ಬಂದಿರತಕ್ಕಂಥದ್ದು. ವರಿಸುವುದು, ಆರಿಸಿಕೊಳ್ಳುವುದು, ಆರಿಸಿಕೊಳ್ಳುವುದಕ್ಕೆ ಪೂರ್ಣ ಸ್ವಾತಂತ್ರ್ಯವಿರುವುದು ವರ್ಣ. ಬ್ರಾಹ್ಮಣ ಜಾತಿ ಅಲ್ಲ, ತಿಳ್ಕೊಳ್ಳಿ. ಬ್ರಾಹ್ಮಣ ಎನ್ನುವ ಪದ ವರ್ಣ. ವರ್ಣ ವ್ಯವಸ್ಥೆಯನ್ನ ವೇದಗಳು ಹೇಳಿದೆ, ಜಾತಿ ವ್ಯವಸ್ಥೆಯನ್ನ ವೇದಗಳು ಹೇಳಿಲ್ಲ. ಈ ವರ್ಣ ವ್ಯವಸ್ಥೆ ಕಾಲಾಂತರದಲ್ಲಿ ಜಾತಿಯಾಗಿ ಮಾರ್ಪಟ್ಟಿದೆ. ಆದ್ದರಿಂದ ಜಾತಿ ಅಂದ್ರೆ ಇವತ್ತು ಯಾಕೆ ಬ್ರಾಹ್ಮಣ ಸಮುದಾಯವನ್ನು ದೂಷಣೆ ಮಾಡ್ತಾ ಇದ್ದೀರಿ ಎಲ್ಲರೂ ಅಂತ ಕೇಳಿದ್ರೆ, ಎಲ್ಲರೂ ಹೇಳೋದು ಒಂದೇ ಮಾತು, ನೀವು ಜಾತಿ ವ್ಯವಸ್ಥೆಯನ್ನ ಪೋಷಣೆ ಮಾಡಿದ್ದೀರಿ, ಸಮಾಜದಲ್ಲಿ ತಾರತಮ್ಯ ಬೆಳೆಸಿದ್ದೀರಿ. ಬಿಕಾಸ್ ಆಫ್ ದಿಸ್ ಇಂಟರ್ನಲ್ ಇನ್ಇಕ್ವಾಲಿಟಿ ಜಾಸ್ತಿ ಆಯಿತು, ಶೋಷಣೆಯ ಪ್ರವೃತ್ತಿ ಜಾಸ್ತಿ ಆಯಿತು, ಎಕ್ಸ್ಪ್ಲೋಟೇಷನ್ ಜಾಸ್ತಿ ಆಯಿತು, ಡಿಸ್ಕ್ರಿಮಿನೇಷನ್ ಜಾಸ್ತಿ ಆಯಿತು. ಫಾರ್ ಆಲ್ ದಿಸ್ ನಾವ್ ಯು ಆರ್ ದ ಸೋಲ್ ರೆಸ್ಪಾನ್ಸಿಬಲ್ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ತಿಳ್ಕೊಳ್ತಕ್ಕಂಥ ವಿಚಾರ, ಬ್ರಾಹ್ಮಣ ಎನ್ನುವುದು ವರ್ಣ ಸೂಚಕ ಪದವಾಗಿದೆ.